ಎಲ್ಲ ಆತ್ಮೀಯ ಬಂಧುಗಳಿಗೆ ಶರಣಾರ್ಥಿಗಳು. ನಾವು ನಮ್ಮ ಬದುಕಿನಲ್ಲಿ ಪಕ್ಷಿ ಆಗಬೇಕಾ ಕೋತಿ ಆಗಬೇಕಾ ನಾವು ನಿರ್ಧಾರ ಮಾಡಬೇಕು. ಪಕ್ಷಿ ಮತ್ತು ಕೋತಿ ಅಂದರೇನು ಅನ್ನೋದನ್ನು ನೋಡೋಣ. ಪಕ್ಷಿ ಮತ್ತು ಕೋತಿ ಒಂದು ಬೃಹದಾಕಾರ ಮರದಲ್ಲಿ ವಾಸವಾಗಿರುತ್ತದೆ. ಜೋರಾದ ಬಿರುಗಾಳಿ ಬೀಸಿದಾಗ ಮರ ಧರೆಗೆ ಉರುಳುತ್ತದೆ. ಪಕ್ಷಿ ಹಾರಿ ಹೋಗ್ತದೆ. ಕೋತಿ ಮಾತ್ರ ಮರದ ಕೊಂಬೆಗೆ ಅಂಟಿಕೊಂಡು ಅದರ ನೆಲಕ್ಕೆ ಉರುಳಿ ಮೈಯೆಲ್ಲ ಗಾಯ ಮಾಡಿಕೊಳ್ಳುತ್ತದೆ. ಹಾಗೆ ಸಂಸಾರದಲ್ಲಿ ಹಲವಾರು ಕಷ್ಟಗಳ ಬಿರುಗಾಳಿ ಬೀಸಿದಾಗ ನಾವು ಸಂಸಾರದ ವ್ಯವಸ್ಥೆಗೆ ಅಂಟಿಕೊಂಡಾಗ ನಮಗೇನಾಗ್ತದೆ ಅಂತಂದರೆ ಭಾಳಷ್ಟು ಕೋತಿಯ ಹಾಗೆ ನಮಗೆ ಮನಸ್ಸಿಗೆ ಗಾಯ ಆಗ್ತದೆ. ಅದಕ್ಕೆ ದೇಹಕ್ಕೆ ಗಾಯ ಹೇಗಾಗ್ತದೆ ಹಾಗೆ ನಮ್ಮ ಮನಸ್ಸಿಗೆ ಗಾಯ ಆಗ್ತದೆ, ಹಾಗೆ ದೇಹದಲ್ಲಿ ವ್ಯತ್ಯಾಸ ಆಗ್ತದೆ. ಹಾಗೆ ನಾವು ಸಂಸಾರದಲ್ಲಿ ಇದ್ದೂ ಇಲ್ಲದಂತೆ ಯಾವಾಗ ಬಿರುಗಾಳಿ ಬಂತು ಪಕ್ಷಿ ಹಾರಿ ಹೋಯಿತು, ಕಷ್ಟಗಳು ಬಿರುಗಾಳಿ ಬಂದಾಗ ನಾವು ಪಕ್ಷಿಯಂತೆ ಹಾರಿ ಹೋಗಬೇಕು ಅಂದರೆ ಅದರ ನಿರ್ಲಿಪ್ತವಾಗಿರಬೇಕು ಅಂತ ಅರ್ಥ. ಜೀವನದ ಯಾತ್ರೆದೊಳಗೆ ನಾವು ಗಜ್ಜರಿಯಂತೆ ಆಗಬಾರ್ದು. ಗಜ್ಜರಿ ಮೊದಲು ಗಟ್ಟಿ ಇರ್ತದೆ, ಅದನ್ನು ಕುದಿಸಿದಾಗ ಅದು ಮೆತ್ತಗಾಗಿಬಿಡುತ್ತದೆ. ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಮೆತ್ತಗಾಗಬಾರ್ದು. ಅದೇ ರೀತಿ ನಾವು ತತ್ತಿಯನ್ನು ಕುದಿಸಿದಾಗ ತತ್ತಿ ಮೊದಲು ಲಿಕ್ವಿಡ್ ಇರ್ತದೆ, ಅದನ್ನು ಕುದಿಸಿದಾಗ ಸಾಲಿಡ್ ಆಗಿ ಕನ್ವರ್ಟ್ ಆಗ್ತದೆ. ಹಾಗೆ ಬದುಕಿನಲ್ಲಿ ಕಷ್ಟಗಳು ಬಂದಾಗ ಭಾಳಷ್ಟು ಜನ ಮನಸ್ಸನ್ನು ಕಲ್ಲು ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ನಾವು ಗಜ್ಜರಿ ಅಂತೇನೂ ಆಗಬಾರ್ದು, ತತ್ತಿ ಅಂತನೂ ಆಗಬಾರ್ದು. ನಾವು ಯಾವ ರೀತಿ ಆಗಬೇಕಂತಂದರೆ ನಾವು ಕಾಫಿ ಪೌಡ್ರದಂತೆ ಆಗಬೇಕು. ಕಾಫಿ ಪೌಡ್ರ್ ಅಂದರೆ ಏನು? ಕಾಫಿಯನ್ನು ನೀರೆಲ್ಲ ಹಾಕಿ ಕುದಿಸಿದಾಗ ಅದು ತಾನು ಬೆಂದು ಇನ್ನೊಬ್ಬರಿಗೆ ಪರಿಮಳವನ್ನು ಒಂದು ಸುಗಂಧವನ್ನು ಹೇಗೆ ಕೊಡ್ತದೆಯೋ ಹಾಗೆ ನಾವು ಕೂಡ ನಮಗೆ ಹಲವಾರು ಕಷ್ಟಗಳು ನೋವುಗಳು ಬಂದರೂ ಕೂಡ ನಾವು ಇನ್ನೊಬ್ಬರಿಗೆ ಒಳಿತನ್ನೇ ಮಾಡುವುದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಆ ಜೀವನ ಅಂದಮೇಲೆ ನಾವು ಸಂತೋಷವಾಗಿರಲಿಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ನಾವು ಸಂತೋಷವಾಗಿರಬೇಕಾಗಿತ್ತಂದರೆ ನಾವು ಯಾರಿಂದಲೂ ಏನನ್ನೂ ನಿರೀಕ್ಷಣೆ ಮಾಡಬಾರ್ದು. ಎರಡನೇದಾಗಿ ನಮ್ಮನ್ನು ಮತ್ತು ನಮಗೆ ಸಂಬಂಧಪಟ್ಟವರನ್ನು ಯಾರ ಜೊತೆಗೆ ಹೋಲಿಸಿಕೊಳ್ಳಬಾರದು. ಆ ಜೀವನದಲ್ಲಿ ಬರುವಂಥ ಎಡರು ತೊಡರುಗಳು ಮಾತಿನ ಘರ್ಷಣೆಗಳು ಉಂಟಾದಾಗ ನಾವು ಮೌನವಾಗಿರಬೇಕು. ಜೊತೆಗೆ ಮುಖದ ಮೇಲೆ ಮಂದಸ್ಮಿತ ಇರಬೇಕು. ನಮ್ಮ ಬದುಕಿನಲ್ಲಿ ಬರುವಂಥ ಸಂದಿಗ್ಧ ಪರಿಸ್ಥಿತಿಗಳು, ಕಠಿಣ ಪರಿಸ್ಥಿತಿಗಳು ಎದುರಾದಾಗ ಬಲ್ಲವರ ಜೊತೆಗೆ ಬೆರೆತು ಅವರ ಜೊತೆಗೆ ಚರ್ಚಿಸಿ ನಾವು ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಕೊನೆಗೆ ಪ್ರತಿದಿನ ಅದು ಹೊಸ ದಿನ ಎಂದು ಸಂಭ್ರಮಿಸುತ್ತಾ ಹಬ್ಬ ಹರಿದಿನಗಳು ಮಾತ್ರ ಅದು ಸಂಭ್ರಮದ ದಿನ ಅಲ್ಲ, ನಮಗೆ ಪ್ರತಿದಿನ ಅದು ಸಂಭ್ರಮ ದಿನ ಎಂದು ತಿಳಿದುಕೊಂಡು ನಾವು ಮಾಡುವಂಥ ಕಾಯಕವೇ ಕೈಲಾಸವೆಂದು ತಿಳಿದು ನಾವು ಸಮಯವನ್ನು ಅರ್ಥಪೂರ್ಣವಾಗಿ ನಾವು ನಿರ್ವಹಿಸುವುದನ್ನು ಅಭ್ಯಾಸ ಮಾಡಬೇಕು. ಬಸವ ತಂದೆಯವರು ಒಂದು ಕಡೆಗೆ ಹೇಳ್ತಾರೆ, ಏನು ಹೇಳ್ತಾರೆ ಅಂತಂದರೆ, ನೀ ಹುಟ್ಟಿಸಿದಲ್ಲಿ ಹುಟ್ಟದೆ, ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯ, ನೀ ಇರಿಸಿದಲ್ಲಿ ಇರದೆ ಎನ್ನ ವಶವೇ ಅಯ್ಯ, ಅಕಟಕಟ ನೆನ್ನಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನಾವು ಭಗವಂತನಿಗೆ ಪರಮಾತ್ಮನಿಗೆ ಪೂರ್ಣ ಪ್ರಮಾಣದಲ್ಲಿ ನಾವು ಶರಣಾಗತಿ ಆದರೆ ಈತ ನನ್ನವನು ಎಂದು ತಿಳಿದು ನಮ್ಮನ್ನು ಕೈ ಎತ್ತಿ ನಡೆಸಿಕೊಳ್ಳುತ್ತಾನೆ. ನಾವು ಬದುಕಿನಲ್ಲಿ ಸಂತೋಷವಾಗಿರಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೊಂದು ಸಲ ನುಡಿ ಚೆನ್ನೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಶುಭವಾಗಲಿ.